ಜೀವನ ಪರ್ಯಂತ ನಿತ್ಯ ಅಭಿಷೇಕ ಇರುತ್ತೆ. ನಮ್ಮ ಇಡೀ ಒಂದು ವಂಶದ ಹೆಸರೇ ಅಭಿಷೇಕ ಮಾಡ್ತಾರೆ, ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿತ್ಯ ಅಭಿಷೇಕ ಮತ್ತು ಸತತ ನಿರಂತರ ದಾಸೋಹ ಎರಡೂ ಅಂದ್ಕೊಂಡಿದ್ದಾರೆ. ಅವರಿಗೆ ಒಳ್ಳೇದಾಗಲಿ. ಇವತ್ತು ಕೃಷ್ಣಾನ ಭೋಜನ ಊಟ ಮಾಡ್ತಿದ್ರು ನಮ್ಮ ಕಂಪ್ನಿಯವರು. ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಬಗ್ಗೆ ಕೊಟ್ಟು ವರ್ಷ ಇಲ್ಲ. ಪ್ರಸಾದಕ್ಕೆ ಯಾರು ಹೆಸರಿಡಕ್ಕಿಲ್ಲ. ಆಮೇಲೆ ಒಂದು ಹಗಲಿಂದ 1000 ಜನರ ಶ್ರಮ ಇರುತ್ತೆ. ಜೇಡರ್ ದಾಸಿನಾಮಯ್ಯ ಅವರು 25 ವರ್ಷ ಆಗಿತ್ತು. ಜಸ್ಟ್ ಒಂದು ಸಣ್ಣ ಸ್ಟೋರಿ. ತುಂಬ ನಾವು ಬಹಳ ಪ್ರೀತಿಯಿಂದ ಗೌರವಿಸ್ತೀವಿ ಮತ್ತು ಸ್ವೀಕರಿಸ್ತೀವಿ. ಇವತ್ತಿನ ಸಭೆ ನೀವು ರಚನೆ ಮಾಡಿದ್ದಲ್ಲ ಅದೊಂದು ತಿಳಿಯಲಿಲ್ಲ. ನೀವು ಯಾರು ನಮ್ಮ ಸಭೆ, ನಮ್ಮ ದಾಸೋಹ ಸಮಿತಿಯಲ್ಲಿ ನೀವು ಯಾರೂ ಇಲ್ಲ. ನಾವು ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ನಿಮ್ಮನ್ನು ಮಾತಾಡ್ತಾ ಇದ್ದೀವಿ. ನೀವು ಇಡೀ ಕಂಪ್ನಿಯವರ ದಾಸೋಹದಲ್ಲಿ ಅದೇ ಅಂತ ನಾವು ಇಲ್ಲಿ ಹೇಳಿದ್ವಿ. ನಮ್ಮದೇ ಆದಂಥ ಒಂದು ಸಮಾಜ ಇದೆ, ನಮ್ಮದೇ ಆದಂಥ ಒಂದು ಬಂಧುಗಳಿದ್ದಾರೆ. ಅವರೆಲ್ಲರನ್ನೂ ನಾವು ಕರೆದ್ಬಿಟ್ಟು ಹೀಗೆ ಸಮಿತಿಯಲ್ಲಿ ಸೇರ್ಕೊಳ್ಳಿಕ್ಕೆ ನಮ್ಮಲ್ಲಿ ಯಾರು ಇಷ್ಟಪಡ್ತಾ ಇದ್ದಾರೆ ಅನ್ನೋದನ್ನು ಚರ್ಚೆ ಮಾಡಿಬಿಟ್ಟು ನಾವು ಆ ನಂತರ ಆ ವ್ಯಕ್ತಿಗಳನ್ನು ಈ ಸಮಿತಿಗೆ ಸೂಕ್ತವಾಗಿರ್ತಕ್ಕಂಥದ್ದು ದೊಡ್ಡ ಕೈ ಮಾಡಿ ಅಂತ ಹೇಳಿ ಅವ್ರಿಗೆಲ್ಲರೂ ಕೇಳ್ಕೊಂಡಂತೆ ಬಂದಿದ್ದಾರೆ. ಇದನ್ನೇ ನಾವು ಇವತ್ತು ಈ ಒಂದು ಏನು ಪ್ರಸಾದ ವಿನಿಯೋಗದ ಒಂದು ಸಮಿತಿ ಇವತ್ತೇ ಪ್ರಾರಂಭ ಆಯಿತು ಅಂತಕ್ಕಂಥದ್ದನ್ನು ನಾವು ತಪ್ಪು ಭಾವಿಸಬಾರ್ದು. ಅದನ್ನ ವಿದ್ಯುಕ್ತವಾಗಿ ಸಮಿತಿ ರಚನೆ ಮಾಡಿ ಆದ ಮೇಲೆ ಒಂದು ದಿನ ಎಲ್ಲರೂ ಸೇರಿಕೊಂಡು ಇಲ್ಲಿ ಈ ಒಂದು ಪ್ರಸಾದ ವಿನಿಯೋಗವನ್ನು ಪ್ರಾರಂಭ ಮಾಡಿದರೆ ಸೂಕ್ತ ಅಂತಕ್ಕಂಥದ್ದು. ಇವತ್ತು ನಾವೇನೋ ಬಂದ್ವಿ ನಮ್ಮ ಒಂದು ಏನು ಸದ್ಭಕ್ತಾದಿಗಳಿಗೆ ತೊಂದರೆ ದಾಸೋಹ ಕಮಿಟಿ ಮಾಡಬೇಕಂತ ಉದ್ದೇಶ ಇಲ್ಲಿ 2009 ಏನು ವಿಶ್ವ ಸಮ್ಮೇಳನ ಮಾಡಿದ್ರು ಅಲ್ಲಿ ಆ ಟೈಮಿಗೆ ನೀರಿಲ್ಲ. ಅಲ್ಲಿ ಈಗೇನೋ ಕಂಟಿನ್ಯೂ ಮಳೆ ಜಾಸ್ತಿ ಬರ್ತಾ ನೀರುಗಳು ದುಡಿ ಒಳಗೆ ನೀರು ಬರ್ತಾ ಇದೆ. ಅದೇ ಕಾರಣಕ್ಕೆ ಸರಿಯಾಗಿ ಈಗೇನಾಗ ಈ ಜೀವನದ ಸಮಿತಿಗಳು ತುಂಬ ಕಷ್ಟಪಟ್ಟು ದೊಡ್ಡ ಪ್ರಮಾಣದಲ್ಲಿ ಈ ಗುಡಿಗಳು ನಿರ್ಮಾಣ ಮಾಡೋದಕ್ಕೆ ಜೀವನದ ಮಾಡಿದ್ದಾರೆ. ಇದಕ್ಕೆಲ್ಲ ಸರ್ಕಾರದ ಸಹಾಯ ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಿಂದ ಸಹಾಯ ಮಾಡೋದಂದ್ರೆ ನಮ್ಮ ಮನರ ಸಮಾಜದವರು ಸಹಾಯ ಮಾಡಬೇಕು. ಯಾಕಂದ್ರೆ ಇದು ನಮ್ಮ ಮೂಲ ಸ್ಥಳ. ಈ ಮೂಲ ಸ್ಥಳದ ನಾವು ಇಲ್ಲಿ ಒಂದು ಕಡ್ಡೆ ಬಿ ಸಿಗಲ್ಲ. ಯಾಕಂದ್ರೆ 2009 ಈ ಸದ್ಯ ಮಟ್ಟಿಗೆ ಕಡ್ಡೆ ಬಿ ಸಿಗಲಾರ್ದ ಪರಿಸ್ಥಿತಿ ಇದೆ. ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರು ಎಲ್ಲೆಲ್ಲಿ ವ್ಯವಸ್ಥೆ ಮಾಡಿದ್ರು. ಇವತ್ತಿನ ದಿವಸ ಏನು ಕಪ್ಪಿ ಸರ್ ಮಾಡಿದ್ರು ಇವರೆಲ್ಲ ಬಂದು ದೇವಸ್ಥಾನಕ್ಕೆ ಒಂದು ದಾಸೋಹ ಸೇವೆ ಇವತ್ತಿನ ಪ್ರಾರಂಭ ಮಾಡಿದ್ದು. ಇದು ಕೊನೆವರೆಗೂ ಜೀವನ ಪರಂಪರೆ ಯಾಕಂದ್ರೆ ಇಷ್ಟೆಲ್ಲ ಮಾಡಬೇಕಂದ್ರೆ ನಾವು ಸೊಲ್ಯೂಷನ್ ಸರಿಗೆ ಮಾತಾಡಿದ್ವಿ. ಇಲ್ರಿ ಸರ್ ಅಲ್ಲಿ ನಾವು ಮೊನ್ನೆ ಕಾರ್ಯಕ್ರಮ ಮಾಡ್ಕೊಂಡ್ರು ಇದಾಗ್ತದೆ ಎಷ್ಟು ಮಂದಿ ಬರ್ತಾರೆ ನಮ್ಗೆ ಅದ್ರ ಚಿಂತೆ ಬಿಟ್ಬಿಟ್ರೆ ಆ ಶಂಕಲಿಗಾನೆ ಮಾಡ್ತಾರಂತಾರೆ. ಆ ಶಂಕಲಿಗೆ ಅಧ್ಯಕ್ಷ ಕಾಂಗ್ರೆಸ್ ಬಂದ ಆ ಮಂದಿಗೆ ಇವತ್ತು ನೋಡಿದ್ರೆ ಬಹಳ ವಿಚಿತ್ರ ಅನ್ಸುತ್ತೆ. ಆಮೇಲೆ ಕೂಡ ಕೈ ಜೋಡಿಸ್ತಿದ್ದೀವಿ. ಈಗ ಇವತ್ತು ಸಂತೆ ರಚನೆಯಲ್ಲಿ ಎಲ್ಲರೂ ಸೇರಿ ಆ ಸಂತೆ ರಚನೆ ಮಾಡಿಕೊಂಡು ಬರುವಂಥ ಭಕ್ತಾದಿಗಳಿಗೆ ಮುಂದಿನ ಒಂದು ನಿಮಿಷ 2 ವರ್ಷ ಮುಂಚೆ ಅವರನ್ನ ಭಕ್ತರ ಪರಿಸ್ಥಿತಿ ತಿಳಿಸಿದ್ರೆ ನಾವೆಲ್ಲರೂ ಸೇರ್ಕೊಂಡು ಅವರಿಗೆ ಎಷ್ಟು ಪ್ರಸಾದ ಮಾಡಲಿಕ್ಕೆ ಸಾಧ್ಯ ಆಯ್ತಾ ನಾವನ್ನು ಮನೋಭಾವನೆ. ನಾವೆಲ್ಲರೂ ಕೂಡ ಆ ದಾಸೋಹ ಸಮಿತಿಗೆ ಕೈ ಜೋಡಿಸಿ ಆ ಶಂಕರಲಿಂಗನ ಸೇವೆ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸಾಥ್ ಕೊಡಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಂದು ಶಬರಿಮಲೆಯೊಳಗಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮೂಲ ದೇವಸ್ಥಾನ ಶಬರಿಮಲೆಯೊಳಗಿರುವಂಥದ್ದು. ನಮ್ಮೂರಾಗ ನಿಮ್ಮೂರಾಗ ಎಲ್ಲ ಕಡೆ ಈಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೋಡ್ತೀವಲ್ಲ, ಅವು ಅದರ ಒಂದು ಕಾಪಿ ಅಂದ್ರೆ ಅದರ ಒಂದು ವಿರೋಧಕವಾಗಿ ಕಟ್ಟಿದಂಥವು. ಹಂಗ ನಮ್ಮ ಸಮಾಜದ ಮೂಲ ದೇವಸ್ಥಾನ ನವಲೇ ಗಣೇಶಲಿಂಗ ಇದೆ. ಇದನ್ನ ಉಳಿಸ್ಕೋಬೇಕಾಗಿದ್ದು ಆಗಿಲ್ಲ. ಮುಂಬರುವ ದಿನದೊಳಗೆ ನಾವು ಏನೇನೋ ಪ್ರಯತ್ನ ಮಾಡಿ ಸರ್ಕಾರದಿಂದ ಒಂದಿಷ್ಟು ಅನುದಾನಗಳನ್ನು ತಗೊಂಡ್ಬಂದು ಸುಮಾರು 14 ಕೋಟಿ ರೂಪಾಯಿ ಕೆಲಸ. ಇದು ಬೈಕರಿಗಾಗಿತ್ತು 10-15 ಕೋಟಿ ಒಳಗಿತ್ತು. ಮಣ್ಣಿಗೆ ಹಾಕೊಂಡು ಏನೇನೋ ಮಾಡಿಕೊಂಡು ಮಾಡಿದ್ವಿ. ಇದು 1-1.5 ಎಕರೆ ಭೂಮಿನ ಸಮಾಜದಿಂದ ತಗೊಂಡು ಇಲ್ಲಿ ನವಲೇ ಶ್ರೀ ಗಣೇಶಲಿಂಗ ದೇವಸ್ಥಾನ ಜೀವನೋದ್ಧಾರ ಸಮಿತಿ ಅಂತ ಮಾಡಿ ಒಂದು 11 ಮಂದಿ ಗೌರಿ ಕಮಿಟಿ ಮಾಡಿದ್ವಿ. ಸಮಾಜದ ಅವರು ಆ್ಯಕ್ಚುಲಿ ಬರಬೇಕಾಗಿತ್ತು. ಅವರ ಒಂದು ಮಾರ್ಗದರ್ಶನವಾಗಿ ಒಂದು ಸಭೆ ನಡೀಬೇಕಾಗಿತ್ತು. ಸುರೇಶ್ ಚಂದ್ರವಾಗಿ ಸ್ವಲ್ಪ ಅನಾರೋಗ್ಯ ಕಾರಣದಿಂದಾಗಿ ಬರೋಕ್ಕಾಗಲಿಲ್ಲ. ಹೀಗಾಗಿ ಈಗ ಇಲ್ಲಿ ಯಾರು ಮನಸ್ಸನ್ನು ಸಂತೃಪ್ತಿಗೊಳಿಸಿದರೆ ನೀವು ಇದು ಶಿವನಿಗೆ ಅನ್ನದಾನಕ್ಕಿಂತ ಅಧಿಕವಾದುದು ಬೇರೆ ಯಾವುದೇ ದಾನವಿಲ್ಲ ಈ ಜಗತ್ತಿನಲ್ಲಿ. ನೀವು ಏನೇ ಮಾಡಿ, ನೀವು ಏನೇ ಕೊಡ್ರಿ, ನಿಮ್ಮ ಸಂಬಂಧಿಕರಿಗೆ ಕೊಡ್ರಿ, ಹೊರಗಿನವರಿಗೆ ಬಂಗಾರ ಕೊಡ್ರಿ, ಬೆಳ್ಳಿ ಕೊಡ್ರಿ, ಬೇರೆದೇನೇ ಕೊಡ್ರಿ, ಅದು ಸಾಕಾಗಂಗಿಲ್ಲ.
ನಾನಿವತ್ತು ಹೊಟ್ಟೆ ತುಂಬ ಉಂಡಿನಂದ್ರೆ ಇದೇ ನಮಗೆ ಸಾಕು ಅಂತ ಅನಿಸಿದ್ದು. ಇದೇ ಅನ್ನದಾನ ಶ್ರೇಷ್ಠ. ಅಂದರೆ ಈ ವಿಷಯನ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಒಂದೇ ಒಂದು ಕಾರಣ, ನಾವು ಇವತ್ತೊಂದು ಮೀಟಿಂಗ್ ಕರೆದಿದ್ವಿ. ಏನಂತ ಕರೆದಿದ್ವಿ, ಮುಂದಿನ ಬರುವ ದಿನಗಳಲ್ಲಿ ಅನ್ನದಾನದ ಕಮಿಟಿ ಮಾಡಬೇಕಂತ ಒಂದು ನಾವು ಸುರೇಶ್ ಚಲಿಸರ್ ಅಧ್ಯಕ್ಷರಾಗಿರುವಂಥವರು ಹಾಗೂ ನಮ್ಮ ಇಲ್ಕಲ್, ಸುರ್ಪೂರ್, ಮಸ್ಕಿ ಮತ್ತು ಲಿಂಗಸೂರ್ ಬಣಗಾರ ಸಮಾಜದವರು ಸೇರಿ ಒಂದು ನಿತ್ಯ ಅನ್ನದಾನ ಮಾಡಬೇಕಂತ ಒಂದು ಸಂಕಲ್ಪ ಕೊಟ್ಟಿದ್ವಿ. ಅದು ನಿಮ್ಮಿಂದ ಪ್ರಾರಂಭ ಆಗಿದೆ ಅಂತ ನಾವು ಮಾಡಿದ ಕಂಪ್ನಿಯವರು ಅನ್ನದಾನವನ್ನು ಮಾಡಿದರೆ ಇಲ್ಲಿ ಕಂಪ್ನಿಯವರು ಮಾಡಿ ಪ್ರಾರಂಭ ಮಾಡಿದರೆ ಅನ್ನದಾನವನ್ನು. ನಾವು ಬರೀ ಅನ್ನ ಸಾರು ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ನೀವು ಮೃಷ್ಟಾನ್ನ ಭೋಜನವನ್ನು ಮಾಡಿ ಈ ಸ್ಥಾನವನ್ನು ಇನ್ನೂ ಹೆಚ್ಚಿಗೆ ತಂದಿದ್ದೀರಿ. ನಾವು ಈ ಒಂದು ಸ್ಥಾನಕ್ಕೆ ನಿಮ್ಮ ಎಲ್ಲ ಸಹಕಾರಗಳು ಬೇಕು. ನೀವೇನು ಯಾರು ಕೆಲವೊಬ್ರು ಇದ್ದವ್ರು ಇರ್ತಾರೆ, ಇರ್ಲಾರ್ದವ್ರು ಇರ್ತಾರೆ. ನೀವು ಏನಿಲ್ಲ, ನೀವು ರಕ್ಷಣೆ ಕೊಡಬೇಕಂತೆಲ್ಲ ಒಂದು ಸೇವೆ ಮಾಡ್ಲಿಕ್ಕೆ ಬನ್ನಿ, ಒಂದು ಏನಾದರೂ ಹೆಚ್ಕೊಡ್ಲಿಕ್ಕೆ ಬನ್ನಿ, ಏನಾದರೂ ಪ್ಲೇಟ್ ತೊಳಿಲಿಕ್ಕೆ. ಇದು ಶಿವನ ಮನೆ ಅಂತ ಬನ್ನಿ. ಆವಾಗ ಏನಾಗ್ತದೆ ಗೊತ್ತಾ, ಬಣಗಾರ ಸಮಾಜದ ಶಿಲ್ಪಿಯವರು ಇಡೀ ಸಮಾಜಕ್ಕೆ ಶಂಕರಲಿಂಗನ ಆಶೀರ್ವಾದದಿಂದ ಅನ್ನದಾನ ಮಾಡ್ತಾರೆ ಅಂದರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ಆಮೇಲೆ ನಮ್ಮ ಸಮಾಜದವರು ಪ್ರತಿ ವರ್ಷ ಸಾಮೂಹಿಕ ಲಗ್ನಗಳನ್ನು ಮಾಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ಯಾರು ನಿಲ್ಲಿಸ್ಲಿಕ್ಕೆ ಆಗಂಗಿಲ್ಲ. ನಾವು ಆಲ್ರೆಡಿ ಒಂದು ಪ್ರಾರಂಭವನ್ನು ಮಾಡಿದ್ವಿ. ವಾರ್ಷಿಕ ಮೊದಲನೇ ಇದರಲ್ಲಿ ಪ್ರಾರಂಭ ಮಾಡಿದ್ವಿ. ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಯಾರೇ ಬರಲಿ, ಯಾರೇ ಬಡವರು ಬರಲಿ, ಶ್ರೀಮಂತರು ಬರಲಿ, ಈ ಜಾಗದಲ್ಲಿ ಇದು ಎಂತಹ ಜಾಗ ಅಂದರೆ ಶಿವನ ದರ್ಶನ ಕೊಟ್ಟು ಮೂರನೇ ಕಣ್ಣನ್ನು ಕೊಟ್ಟಂತಹ ಜಾಗ ಇದು. ಇಲ್ಲಿ ಒಂದು ಸತ್ಯ ಘಟನೆ ನಡೆದಿದೆ, ನಿಮಗೆ ಗೊತ್ತಿಲ್ಲ. ಜಾತ್ರೆಯಲ್ಲಿ ಒಂದು ಸನ್ನಿವೇಶ ಹೇಳ್ತಿದ್ದೀನಿ. ಸ್ವಲ್ಪ ಅನ್ನ ಪ್ರಸಾದವನ್ನು ಮಾಡಿದ್ರೆ ಯಾರೋ ಕುಂಡರು ಅಂದರೆ ಸ್ವಲ್ಪ ಇರ್ತಾರೆ, ದುರ್ಬುದ್ಧಿಯವರು ಕುಡುಕರು ಇರ್ತಾರೆ, ಎಲ್ಲ ಬಂದು ಅವರು ಅನ್ನ ಉಂಡು ಹೋಗಿದ್ರೆ ಅಷ್ಟೇ ಸರಿ ಇತ್ತು. ಅದಕ್ಕೆ ಅವಮಾನ ಮಾಡಿದರು, ಅನ್ನವನ್ನು ಚೆಲ್ಲಿದರು. ಅದ್ರ ಪರಿಣಾಮ ಏನಾಯ್ತಂದರೆ ಈ ಸೀಮೆ ದಾಟದಲ್ಲಿ ಅವರು ಹೆಣ ಬಿತ್ತು. ಈ ಸೀಮೆ ದಾಟದಲ್ಲಿ ಅವರು ಪ್ರಾಣಪಕ್ಷಿ ಆದವರು. ಯಾವತ್ತಿಗೂ ನೋಡಿ, ಅನ್ನ ಅಂದರೆ ಸಾಕ್ಷಾತ್ ಪರಮೇಶ್ವರನ ಅರ್ಧಾಂಗಿ ಅನ್ನಪೂರ್ಣೇಶ್ವರಿ. ನಾವು ಯಾವಾಗ ನಮ್ಮ ಹೊಟ್ಟೆಯಲ್ಲಿ ಅನ್ನ ಇದೆ ಅಂದರೆ ತಾಯಿ ಅನ್ನಪೂರ್ಣೇಶ್ವರಿ ನಮ್ಮ ದೇಹದಲ್ಲಿದ್ದಾಳೆ. ಸಾಕ್ಷಾತ್ ಪರಮಾತ್ಮನೇ ನಮ್ಮ ಹೊಟ್ಟೆಯಲ್ಲಿದ್ದಾನೆ. ಆ ಶಕ್ತಿನೇ ನಮಗೆ ಪರಮಶಿವನ ಸೇವೆ ಮಾಡಲಿಕ್ಕೆ ಈ ಶಿಲ್ಪಿ ಸಮಾಜದಲ್ಲಿ ಇದರಂತಹ ನಾವು ನಮ್ಮ ಕುಲ ಹೇಗಿದೆ ಗೊತ್ತಾ, ನಾವು ಹಿಂಸೆಯನ್ನು ಮಾಡೋದಿಲ್ಲ. ನಮ್ಮ ಕುಲ ಹಿಂಸೆಯನ್ನು ಮಾಡಿ ಬದುಕೋದಿಲ್ಲ. ನಾವು ಸಸ್ಯಗಳನ್ನು ಆಧರಿಸಿ ಬದುಕ್ತಾ ಇದ್ದೀವಿ. ಮೋಕ್ಷಕ್ಕೆ ಸರಳ ಮಾರ್ಗ ಇರೋದು ಶಿಲ್ಪಿ ಸಮಾಜದಲ್ಲಿ. ನಮ್ಮ ಕಾಯಕ ಎಂಥದ್ದು, ಇನ್ನೊಬ್ಬರಿಗೆ ದೇಹ ಮುಚ್ಚುವಂತಹ ಬಟ್ಟೆಯನ್ನು ಕೊಟ್ಟು ಅವರನ್ನು ಮೇಲಕ್ಕೇರಿಸುವಂಥ ಕಾಯಕ. ಬಾಂಧವರಲ್ಲಿ ಒಂದು ವಿನಂತಿ ಏನಂದರೆ, ನೀವು ಸಂಕಲ್ಪ ಮಾಡಿದ್ರಿ ಈ ಒಂದು ನಾವು ಒಂದು ಕಮಿಟಿ ಕರೀಲಿಕ್ಕೆ ಇವತ್ತೊಂದು ಕರೆದಿದ್ದೀವಿ ಮೀಟಿಂಗ್. ನಾವು ಒಂದು ದಾಸೋಹ ಕಮಿಟಿ ಅಂತ ರಚನೆ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಪ್ರತಿ ಶ್ರಾವಣ ಅಂದರೆ ಈಗ ಇದರಲ್ಲಿ ಸೋಮವಾರ ಅನ್ನದಾನ ನಾವು ಮನೆಯಲ್ಲಿ ಹೇಗೆ ಊಟ ಮಾಡ್ತೀವಿ ಅದೇ ಥರ ಈಗ ನಾವು ಬಂಧು ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಟ್ಟು ಆಮೇಲೆ ಪ್ರತಿ ಅಮಾಸೆಗೊಮ್ಮೆ ಅನ್ನದಾನ ಮಾಡುವಂಥ ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಅದೊಂದು ದಾಸೋಹ ಕಮಿಟಿ ರಚನೆ ಆಗುತ್ತೆ. ಹಾಗೆ ತಾವೆಲ್ಲರೂ ಭಾಗವಹಿಸಬೇಕಂತ ಹೇಳ್ಕೊತೀವಿ. ಒಂದೆರಡು ಮಾತುಗಳನ್ನು ಮಜ್ಜಿಗೆ ಮೇಡಮ್ ಅವ್ರಿಗೆ ಅವಕಾಶ ಕೊಡ್ತಾ ಇದ್ದೀನಿ, ಅವ್ರಿಗೆ ಮಾತಾಡಬೇಕಂತ ಹೇಳ್ತೀನಿ. ಸುಕ್ಷೇತ್ರ ನವಲೆ ಶ್ರೀ ಜಡಶಂಕರಲಿಂಗ ದೇವಸ್ಥಾನದಲ್ಲಿ ನಮಃ ಶಿವಾಯ